ಅಪೂರ್ವ ಪ್ರತಾಪ್ ಅವರು ಆ್ಯಂಡ್ ಎಸ್ಪೆಷಲಿ ನನಗೆ ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಆ ಟಾಪ್ ಆ್ಯಂಗಲ್ಸ್ ಎಲ್ಲ ಇಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದ್ರ ಜೊತೆಲಿ ರೆಕಾರ್ಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಓವರ್ ಆಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನಾಗುತ್ತೆ. ಇಟ್ಸ್ ಅನ್ ಅನ್ಪ್ರಿಡಿಕ್ಟಬಲ್ ಸ್ಕ್ರಿಪ್ಟ್. ಉಪೇಂದ್ರ ಅವರು ಹೇಳಿದಾಗೆ ಇಟ್ ವಾಸ್ ಅನ್ ಅ ಸ್ಟ್ರೇಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಯೂಶ್ವಲಿ ಲವ್ ಸ್ಟೋರೀಸ್ ತುಂಬ ಬಬ್ಲಿ ಆಗಿರುತ್ತೆ. ಆ್ಯಂಡ್ ನಾವು ಹೊಸೊಬ್ರು ನೋಡಿದಾಗ ನಮಗೆ ಅನ್ಕೊತೀವಿ ದಟ್ ಈ ಥರ ಏನೋ ಒಂದು ರಿವೀಲ್ ಆಗುತ್ತೆ, ಏನೋ ಒಂದು ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ. ಬಟ್ ದಿಸ್ ಇಸ್ ಅನ್ ಇಂಟೆನ್ಸ್ ಲವ್ ಸ್ಟೋರಿ. ಇಟ್ ಕೈಂಡ್ ಆಫ್ ರಿಮೈಂಡೆಡ್ ಮೀ ಆಫ್ ಕಾದರ್, ಆ ಜಾನರ್. ಸೊ ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಮಂಜುನಾಥ್ ಅವರೇ. ತುಂಬ ನೀಟ್ ಆಗಿದೆ ಮೂವಿ. ಆ್ಯಕ್ಚುಲಿ ಇಟ್ಸ್ ವೆರಿ ನೀಟ್, ವೆಲ್ ಬ್ಯಾಲೆನ್ಸ್ಡ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ರೆಕಾರ್ಡಿಂಗ್ ತುಂಬ ಚೆನ್ನಾಗಿತ್ತು. ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಡೂ ವೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಥ್ಯಾಂಕ್ ಯು. ಕನ್ನಡಕ್ಕೊಬ್ಬ ಹೊಸ ಧನುಷ್, ಒಳ್ಳೆ ಆ್ಯಕ್ಟರ್. ಸ್ಟಾರ್ಟಿಂಗ್ ಏನು ಪಾಪ ಹೆಂಗಿರ್ಬೋದು ಅಂದ್ಕೊಂಡ್ವಿ, ಕೊನೆಯಲ್ಲಿ ತಮಿಳ್ ಧನುಷ್ ಕನ್ನಡಕ್ಕೆ ಪಾಪ ಅಭಿಮನ್ಯು ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲಾಸ್ಟ್ ಅರ್ಧ ಗಂಟೆ ಪಿಕ್ಚರ್ ಫಸ್ಟಿಂದ ನೋಡೋರ್ಗೇನೂ ಅರ್ಥ ಆಗಲ್ಲ, ಬಟ್ ಲಾಸ್ಟ್ ಅರ್ಧ ಗಂಟೆಯಲ್ಲಿ ಪೈಸಾ ವಸೂಲಾಗುತ್ತೆ. ಈ ಮೂವಿಗೆ ಒಳ್ಳೆಯದಾಗಲಿ, ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವಿಗಳು ಬರಲಿ. ಉಪೇಂದ್ರ ಅವ್ರಿಗೆ ಹೇಳ್ತಿದ್ವಿ, ಸತಿ ಸಹಗಮನ ಪದ್ಧತಿ ನೋಡ್ತಿದ್ವಿ, ಇದರಲ್ಲಿ ಪತಿ ಸಹಗಮನ ಪದ್ಧತಿನ ಲಾಸ್ಟ್ ನೋಡ್ತೀರ ಅನ್ನೋದನ್ನ ಹೇಳ್ತಿದ್ವಿ. ಒಳ್ಳೆಯದಾಗಲಿ ಈ ಮೂವಿಗೆ. ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಮೊದಲು ರಿಯಲ್ ಎಸ್ಟೇಟಲ್ಲಿ ಇದ್ರು, ಅದರಲ್ಲೂ ಸಕ್ಸಸ್ ಆಗಿದ್ರು. ಅವ್ರ ಕೈ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಗಿದೆ, ಮೂವಿನೂ ಸಕ್ಸಸ್ ಆಗಲಿ. ಇನ್ನೂ ಒಂದು 16 ಮೂವಿಗಳು ಅವ್ರ ಬ್ಯಾನರ್ನಲ್ಲಿ ಬರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನೋಡುವಂತ ಒಂದು ಸೌಭಾಗ್ಯ ನಮಗೆಲ್ಲ, ಅದು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನನ್ನ ಆತ್ಮೀಯರು ಉಪೇಂದ್ರ ಮತ್ತು ದಂಪತಿಯರ ಸಮೇತವಾಗಿ ಪ್ರಿಯಾಂಕಾ ಉಪೇಂದ್ರ ಅವರ ಜೊತೆಯಲ್ಲಿ ವೀಕ್ಷಣೆ ಮಾಡುವಂತ ಸೌಭಾಗ್ಯ ನನಗೂ ಕೂಡ ಸಿಕ್ಕಿದೆ ಅಂತೇಳಿ ನಾನು ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಚಿತ್ರಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಕನ್ನಡ ಚಿತ್ರರಂಗ ಹೆಚ್ಚೆಚ್ಚು ಏನು ಹೊಸಬರು ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ಗಳಿರ್ಬೋದು, ಒಳ್ಳೆ ಪ್ರತಿಭೆಗಳಿರತಕ್ಕಂಥ ಭಾಗದಂಗೆ ನನ್ನ ಶಾಸಕ ಮಿತ್ರರು ಹೇಳಿದಂಗೆ ತಮಿಳಲ್ಲಿ ರಜನಿಕಾಂತ್ ಅವರ ಅಳಿಯ ಧನುಷ್ ಅವರು ಯಾವ ತರ ಒಂದು ಅಭಿನಯವನ್ನ ಮಾಡ್ತಾ ಇದ್ರು. ನಮ್ಮ ಕರ್ನಾಟಕದ ಧನುಷನ್ನ ಇವತ್ತು ಕಾಶಿನಾಥ್ ಅವರು ನಮ್ಮ ಮುಂದೆ ಇಲ್ಲ. ಈ ಚಿತ್ರ ಅತ್ಯಂತ ಯಶಸ್ವಿಯಾಗಲಿ, ಎಲ್ಲ ರೀತಿಯಲ್ಲಿ ಶುಭವಾಗಲಿ ಚಿತ್ರ ತಂಡಕ್ಕೆ ಅಂತ ಹೇಳಿ ಮಂಜು ಮತ್ತು ಅವರ ತಂಡದವರಿಗೆ ನಾನು ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಉಪೇಂದ್ರ ಅವರು ಮತ್ತೆ ಪ್ರಿಯಾಂಕಾ ಉಪೇಂದ್ರ ಅವರು, ನಮ್ಮ ಆತ್ಮೀಯರಾದಂಥ ಸಂಜಯ್ ಗೌಡರು, ನಮ್ಮ ಶಾಸಕ ಮಿತ್ರರಂತ ರವಿ ಅವರು, ಮತ್ತೆ ಮಂಡ್ಯದಿಂದ ಬಹಳಷ್ಟು ಜನ ಎಲ್ಲ ಕೂಡ ಬಂದಿದ್ದೀರಾ. ನಮ್ಮ ಕನ್ನಡದ ಕಲಾ ಪ್ರೇಮಿಗಳು ಮತ್ತು ಅಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗಾಗಿ ನಾವು ಹೆಚ್ಚಿನ ಪ್ರಶಂಸೆ ನಾವು ಎಷ್ಟು ಬೇಕಾದ್ರೂ ಕೊಡ್ಬೋದು. ಆದರೆ ಉಪೇಂದ್ರ ಸರ್ ಅವರು ಮತ್ತು ಅವರ ಶ್ರೀಮತಿಯವರು ಆಗಮಿಸಿದ್ದಾರೆ. ಅವರ ಚಿತ್ರಗಳನ್ನು ಜನ ಮೆಚ್ಚಿ ಚಪ್ಪಾಳೆ ತಟ್ಟಿ ಕರ್ನಾಟಕ ರಾಜ್ಯದ ದೇಶದಾದ್ಯಂತ ಒಂದು ಹೆಸರನ್ನು ಗಳಿಕೆ ಕೊಟ್ಟಂಥವರು. ಪೂರ್ಣವಾದ ಚಿತ್ರವನ್ನು ನೋಡಿದ್ದಾರೆ. ಹಾಗಾಗಿ ಅದರ ಜೊತೆಯಲ್ಲಿ ಮಿತ್ರರಂಥ ಶಾಸಕರು ರವಿಯವರು ಬಂದಿದ್ದಾರೆ. ಹಾಗೆ ಸರ್ವಣ್ಣವರು ಪಾಪ ಇಷ್ಟು ಈಗ ಮಾತಾಡಿದ್ದಾರೆ. ನಮ್ಮ ಸಂಜಯ್ ಗೌಡರು ಇದಕ್ಕೆಲ್ಲ ಪೂರಕವಾಗಿ ನಿಂತು ಇದೊಂದು ದುಬೈನಲ್ಲಿ ಕನ್ನಡದ ಒಂದು ಚಿತ್ರ ನೋಡಬೇಕು, ಅದನ್ನು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ತೊಗೊಂಡೋಗ್ಬೇಕು ಅಂತೇಳಿ ಅವರ ಪ್ರಯತ್ನ ಇದೆ. ಅದರ ಜೊತೆಯಲ್ಲಿ ಸೋಮಣ್ಣವರಿದ್ದಾರೆ, ಹಾಗೆ ಪೀಟರ್ ಇದ್ದಾರೆ, ಇನ್ನು ನಮ್ಮ ಸೋಮಣ್ಣ ಎಲ್ಲರೂ ಸಹ ಇಲ್ಲಿ ಆಗಮಿಸಿದ್ದಾರೆ. ನಾನು ಕೊನೆಯದಲ್ಲಿ ಬಂದರೂ ಚಿತ್ರ ಬಹಳ ಅರ್ಥಪೂರ್ಣವಾಗಿ ಆ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ಚಿತ್ರ ಮೂಡು ಬಂದಿದೆ. ಹೊಸ ನಾಯಕರು ಉದಯವಾಗಿದ್ದಾರೆ. ಉದಯ ಆದಮೇಲೆ ಬೆಳೆಯಲೇಬೇಕು. ಆ ಬೆಳೆಯುವ ಹಂತದಲ್ಲಿ ಇವತ್ತು ಕಾಶಿ ವಿಶ್ವನಾಥ್ ಅವರ ಮಗ ಭಾಳ ಅಭಿನಯವನ್ನು, ಅವರ ತಂದೆಯ ಕಾಶಿನಾಥ್ ಅವರ ಮಗ
ಅವರ ಹಾಗೆ ಭಾಳ ಅವ್ರನ್ನೇ ನೋಡ್ದಂಗೆ ಆಗ್ತು. ಹಾಗಾಗಿ ಆ ಚಿತ್ರ ಯಶಸ್ವಿ ಕಾಣಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಲೆಜೆಂಡ್ರಿ ಆಕ್ಟರ್, ಲೆಜೆಂಡ್ರಿ ಡೈರೆಕ್ಟರ್ ಕಾಶಿನಾಥ್ ಅಂತ ಇದ್ರು. ಅದೇ ರೀತಿ ಇಡೀ ರಾಜ್ಯದಲ್ಲಿ, ಇಡೀ ಪ್ರಪಂಚದಲ್ಲಿ ಲೆಜೆಂಡ್ರಿ ಡೈರೆಕ್ಟರ್ ಅಂತ ಪ್ರೂವ್ ಮಾಡಿಸ್ಕೊಂಡಿರುವ ಉಪೇಂದ್ರ ಸರ್ ಅವ್ರ ಮಗನ ಮೊದಲನೇ ಸಿನಿಮಾನ ನೋಡ್ಬೇಕಾದ್ರೆ ಅವ್ರಿಗೆ ನಾನು ಏನ್ ಅನಿಸ್ತಿತ್ತು ಅಂದ್ರೆ, ಯಾವಾಗ ಇವರು ಕಾಶಿನಾಥ್ ಅವ್ರ ಮೇಲೆ ಇಟ್ಟಿರೋ ಅಭಿಮಾನ, ಪ್ರೀತಿ, ಗೌರವ ದುಬೈ ದೇಶದವರೆಗೂ ಬಂದು ಅವರ ಚಿತ್ರ, ಅವ್ರ ಮಗನ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಹ್ಯಾಂಡ್ಸ್ ಆಫ್ ಟು ಯು ಸರ್. ಯಾಕೆಂದ್ರೆ ಕಾಶಿನಾಥ್ ಅವ್ರ ಬಗ್ಗೆ ಯಾವ ಹಾರ್ಟ್ಫುಲ್ ಆಗಿ ಮಾತನಾಡ್ತಾ ಇರೋದು ದೊಡ್ಡ ವಿಷಯ ಅಲ್ಲ. ಎಲ್ಲಿದ್ರು ಉದ್ಯೋಗವಂತ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಉಪೇಂದ್ರ ಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತೇನು ದುಬೈ ದೇಶದಲ್ಲಿ ಇವತ್ತು ಚಿತ್ರ ಸೂರಿ ಲವ್ ಸಂಧ್ಯಾ, ನಾವು ವಿಭಿನ್ನವಾಗಿ ಇವತ್ತೇನೇನೋ ಒಂದು ಎಲ್ಲ ಸಿನಿಮಾಗಳು ನೋಡ್ತೀವಿ. ಇಲ್ಲಿ ಏನು ಅಂದ್ರೆ ಪ್ರೀತಿ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು, ಯಾಕೆಂದ್ರೆ ಆ ಕಾಲದಲ್ಲಿ ಕಾಶಿನಾಥ್ ಅವ್ರ ಪ್ರೀತಿ ಬಗ್ಗೆ ಹಲವಾರು ರೀತಿಯಲ್ಲಿ ಸಿನಿಮಾ ಮಾಡಿದ್ರು, ಹಲವಾರು ರೀತಿಲಿ ಮೆಸೇಜ್ ಅನ್ನು ಕೊಟ್ಟಿದ್ರು, ಹಲವಾರು ರೀತಿಲಿ ಒಂದು ಕಲೆನ ಯಾವ ರೀತಿ ತರ್ಬೋದು ಅನ್ನೋದು ಹಲವಾರು ಕಲಾವಿದರಿಗೂ ಪ್ರೂವ್ ಮಾಡಿದ್ರು. ಅವ್ರ ಮಗನಿಗೆ ಇವತ್ತೇನು ಮಂಜುನಾಥ್ ಅವರು ಒಂದು ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ನ ಇವತ್ತೇನು ತಲುಪಿಸ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಅಂಡ್ ನಿಮ್ಮ ಪ್ರಯತ್ನಕ್ಕೆ ನೋಡಿ ಫಲ ಎಲ್ಲಿದೆ ಅಂದ್ರೆ, ಇವತ್ತು ದುಬೈಯಲ್ಲಿ ಒಂದು ಶೋ ಮಾಡ್ಬೇಕಾದ್ರೆ ಉಪೇಂದ್ರ ಸರ್, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಇಲ್ಲೇ ಇದ್ದಿ ಈ ಶೋ ಸ್ಟಾರ್ಟ್ ಮಾಡಿದ್ರಲ್ವ. ನಾನು ಇವಾಗ ಹೇಳ್ತೀನಿ, ನಿಮ್ಮ ಸಿನಿಮಾ ಇಲ್ಲೇ ಗೆಲ್ತು. ಕನ್ನಡಿಗರು ವಿದೇಶದಲ್ಲಿ ಎಲ್ಲೇ ಹೋಗಿದ್ರು ಸ್ವಲ್ಪ ಜನ ಸೇರಿ ಒಂದು ಶೋ ಮಾಡಬೇಕು, ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಮಾಡಿದ್ರೆ, ಆದ್ರೆ ಹಾರ್ಟ್ಫುಲ್ ಎಲ್ಲರಿಗೂ ಲಾಸ್ಟ್ ಅರ್ಧ ಗಂಟೆಗೆ ಆ ಸಿನಿಮಾಲಿ ಎಲ್ಲರಿಗೂ ಒಂದು ಏನೋ ಸಿನಿಮಾ ಅನ್ನೋ ಥ್ರಿಲ್ಲು ಲಾಸ್ಟ್ ಅರ್ಧ ಗಂಟೆಲಿ ಸಿನಿಮಾಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಎಲ್ಲ ಚಿತ್ರತಂಡದ ನಾಯಕರಿಗೂ, ನಾಯಕಿಗೂ ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ಲ ರೀತಿಯಲ್ಲೂ ನೀವು ಯಾವತ್ತು ಯಾರು ಯಾವುದೇ ಹೊಸ ಕಲಾವಿದರಲ್ಲಿ, ಹಿರಿಯ ಕಲಾವಿದರಲ್ಲಿ ಯಾರು ಬಿಟ್ಕೊಟ್ಟಿರಲಿಲ್ಲ. ನನ್ನ ಮನಸ್ಪೂರ್ವಕವಾಗಿ ನಾವೇನೋ ಖುಷಿ ಆಗ್ತೀವಿ, ಇಲ್ಲಿರೋ ನಿಂತಿರೋಲ್ಲ ಏನ್ ಖುಷಿ ಆಗುತ್ತೆ ಅಂದ್ರೆ, ಆ ಸಿನಿಮಾ ನೋಡ್ಬೇಕಾದ್ರೆ ನೀವು ಸ್ಟಾರ್ಟಿಂಗು ಕಾಶಿನಾಥ್ ಅವ್ರನ್ನ ಫೀಲ್ ಮಾಡ್ಕೊಂಡು ನೀವು ನೋಡ್ಬೇಕಾದ್ರೆ ಫೀಲ್ ನಮ್ಮ ಮೈ ಜುಮ್ ಅನ್ನೋದು, ಪಕ್ಕದಲ್ಲಿ ಉಪೇಂದ್ರ ಸರ್ ಕೂತ್ಕೊಂಡು ಕಾಶಿನಾಥ್ ಅವ್ರ ಮಗನ್ ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋ ಫೀಲ್ ನಮಗೂ ಬಂತು. ಆ ಭಾಗ್ಯ ನಮಗೂ ಸಿಕ್ಕಿದೆ ನಿಮ್ ಜೊತೆ ನೋಡ್ಲಿಕ್ಕೆ. ಈ ಸಿನಿಮಾನ ದಯವಿಟ್ಟು ಕನ್ನಡ ಸಿನಿಮಾನ ವಿದೇಶದಲ್ಲಿ ಇವತ್ತೇನು ದುಬೈ ಕನ್ನಡಿಗರೆಲ್ಲ ಹಲವಾರು ಜನ ಬಂದಿದ್ರಿ, ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕನ್ನಡ ಸಿನಿಮಾನ ಬೆಳೆಸ್ತಾ ಇರಿ, ಕನ್ನಡ ಕಲಾವಿದರನ್ನ ಹರಿಸ್ತಾ ಇರಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಉಪೇಂದ್ರ ಸರ್ ಅವರು ನಮಗೆ ಡೇ ಒನ್ನಿಂದ ಈ ಫಿಲಮ್ಗೆ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರೇ ಇದಕ್ಕೆಲ್ಲ ಒಂದು ರೀತಿಯಲ್ಲಿ ನಮಗೆ ಬೆನ್ನೆಲುಬು. ಈ ಸಿನಿಮಾ ಈ ಲೆವೆಲ್ಗೆ ನನಗೆ ನೀನು ಚೆನ್ನಾಗಿ ಮಾಡ್ತೀಯಾ, ನೀನು ಮಾಡು ಅಂತ ನನಗೆಲ್ಲ ಡೇ ಒನ್ನಿಂದನೂ ನನಗೆ ಧೈರ್ಯ ತುಂಬಿ, ಸಿನಿಮಾದಲ್ಲಿ ನಾನು ಇದು ನನ್ನ ಮೊದಲನೇ ಪಿಕ್ಚರು. ಸಾರೇ ನನಗೆ ಇಂಪ್ರೆಷನ್ ಎಲ್ಲ ಪ್ರತಿಯೊಂದನ್ನು. ಹಾಗಾಗಿ ಇವತ್ತು ಇಲ್ಲಿ ದುಬೈಯಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂದರೆ ಮೇನ್ ನಮ್ಮ ಸಂಜಯ್ ಸಾರು, ನಮ್ಮ ಪೀಟರ್ ತುಂಬಾನೇ ಇದು ಮಾಡ್ಕೊಂಡು ಸಿಕ್ಕಾಪಟ್ಟೆ ನನಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದವರು. ಅಷ್ಟು ಖುಷಿ ಆಗ್ತಾ ಇದೆ ಇವತ್ತು ನನಗೆ. ತುಂಬ ಒಂದು ಚೆನ್ನಾಗಿ ಇದು ನನಗೂ ಒಂದು ಸ್ವಲ್ಪ ಭಯ ಇತ್ತು, ಹೆಂಗಾಗಿದೆಯೋ ಏನು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟು ವಿಚಾರ. ಎಲ್ಲ ನಮ್ಮ ದೊಡ್ಡ ಗುರುಗಳು ಅವರು ಸಹ ಎಲ್ಲರ ಆಶೀರ್ವಾದನೂ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತೇಳಿ, ನನಗೆ ತುಂಬ ದೊಡ್ಡ ವ್ಯಕ್ತಿ ದ್ವಾರಕೇಶ್ ಅಂತ ಒಂದು ದೊಡ್ಡ ವ್ಯಕ್ತಿಗೆ ನನ್ನ ಹೋಲಿಸಿದ್ದಾರೆ. ಅದು ಇನ್ನೂ ಸಂತೋಷ ಆಯ್ತು ನನಗೆ. ಮಹಾನ್ ವ್ಯಕ್ತಿಗೆ ನನ್ನ ಹೋಲಿಸಿದ್ದಾರೆ ಅಂದಮೇಲೆ ಭಗವಂತ ಇನ್ನು ಅವ್ರ ಬಾಯಾರಿಕೆ ಹತ್ರ ನಾವು 100 ಪಿಕ್ಚರ್ ಮಾಡೋಣ, ನಮಗೂ ಒಂದು ಅವಕಾಶ ಸಿಗಲಿ ಅಂತೇಳಿ ಎಲ್ಲ ನಮ್ಮ ಸರ್ ಆಶೀರ್ವಾದ ನಮ್ಗೆ ಸದಾ ನಮ್ಮ ಮೇಲೆ ಇರ್ತದೆ ಅಂತೇಳಿ ಅದು ಭಗವಂತನಲ್ಲಿ ಹೇಳಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಇಲ್ಲಿ ಬಂದಿರ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಥ್ಯಾಂಕ್. ಎಲ್ಲ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.